வணக்கம் தமிழ் உறவுகளே. நம்ம கர்நாடகாவில் வந்துட்டு நம்ம பெரியவர் ஒருத்தர் இருக்கிறாரு. நம்ம பெரியவர் அவர் வந்துட்டு மீடியாவுக்கு வந்துட்டு ஒரு ப்ரெஸ் மீட் கொடுத்துருப்பாரு. அது உங்களுக்கு பார்த்தீங்கன்னா தெரியும். அவர் என்ன வந்துட்டு சொல்லியிருப்பாருனாக்கா, எதுக்கு வந்துட்டு 15 வருஷமாக வந்துட்டு ஒருத்தர் ஆண்டுட்டு இருக்கிறாரு, இளைய தலைமுறைக்கு வந்துட்டு வழி விடுறதில்ல. 75 வயசு ஆகி இவர் வந்துட்டு நாட்டை வந்துட்டு காப்பாற்றுறாருனாக்கா என்ன இருக்குது, 140 கோடி மக்களில் வேறு யாருமே கிடையாதா பிரதமர் அப்படின்னு சொல்லிட்டு பேசியிருக்கிறாரு. காங்கிரஸை வந்துட்டு எதுக்கு எடுத்தாலும் வந்துட்டு நேருவை திட்டுறது, காந்தியை திட்டுறது, இதெல்லாம் வந்துட்டு எதுக்கு? மக்களுக்கான ஆட்சினாக்கா மக்களுக்கான நிதி உதவி, மக்கள் வந்துட்டு எவ்வளோ கஷ்டப்பட்டுருக்காங்க, இப்பயும் மக்கள் வந்துட்டு எவ்வளோ போராடிக்கிட்டு இருக்காங்க, எவ்வளோ கொடூரங்கள் நடந்துகிட்ருக்கு, இதெல்லாம் வந்துட்டு கான்சன்ட்ரேஷன் பண்ணாமல் நீங்கள் வந்துட்டு எப்போ பார்த்தாலும் வந்துட்டு ஏதாச்சும் ஒன்று பேச வந்தாக்கா உடனே வந்துட்டு நீங்கள் வந்துட்டு நேரு பண்ணிட்டாரா, காந்தி என்ன பண்ணிட்டாரு அப்படின்னு சொல்லிட்டு பேசுகிறது. இது வந்துட்டு அவர் வந்துட்டு ரொம்ப உணர்ச்சி பூர்வமாக பேசியிருப்பார். ஏன் 140 கோடி மக்களில் வந்துட்டு ஒருத்தர் கூட வந்துட்டு பிரதமர் ஆகிறதுக்கான தகுதி கிடையாதா? இவருக்கு மட்டும்தான் இருக்குதா தகுதி? இந்த தகுதி ஏன் வேறு யாருக்கும் கிடையாதா? வேறு யாரும் ஆளக்கூடாதா? ஏன் வந்துட்டு 15 வருஷமோ 5 வருஷம் ஒரு டைம் கொடுக்குறீங்கனாக்கா கொடுங்க, அவ்வளோதான். அதுக்கப்புறம் வந்துட்டு அவங்க பதவியிலே இருக்கக்கூடாது, தூக்கி வெளியே எறிஞ்சிருங்க. ஏன் வேறு யாரும் ஆள் கிடையாதா அப்படின்னு சொல்லிட்டு ரொம்ப ஒரு உணர்ச்சி பூர்வமாக பேசியிருப்பார். நீங்கள் அந்த காணொலியை பாருங்கள். அந்த காணொலியை பார்த்தாக்க உங்களுக்கு வந்துட்டு தெரியும் அவர் என்ன பேசியிருப்பார் அப்படின்னு சொல்லிட்டு. நிறைய விஷயங்கள் சொல்லியிருப்பார், நீங்கள் கேட்டிங்கன்னா தெரியும். அதை பாருங்கள். ಮೋದಿ ಅಂತೂ ಬೇಡ, 10 ವರ್ಷ ಚಾನ್ಸ್ ಕೊಟ್ಟಿದ್ದೀವಿ, ಬದಲಾವಣೆ ಬೇಕು ನಮಗೆ. ನಿಮಗೆ ಲೈಫ್ ಲಾಂಗ್ ಕೊಡಬಾರ್ದು. 60 ವರ್ಷಕ್ಕೆ ರಿಟೈರ್ ಆದಂಗೆ ಈ ಮಸ್ಟ್ ಕಿಕ್ಡ್ ಔಟ್ ಫ್ರಮ್ ಇಂಡಿಯಾ, ನಾಟ್ ಫ್ರಮ್ ಪವರ್. ಅಧಿಕಾರದಿಂದ ನಮ್ಮ ಅಪ್ಪಣೆ ಆಗಿಲ್ಲ, ಆಗೋದೂ ಇಲ್ಲ. ಒಂದು ಬದಲಾವಣೆ ಆಯಿತು, ಇಲ್ಲದೇ ಇರ್ತಕ್ಕಂಥ ಧರ್ಮ ಜಾತಿ ಇದನ್ನ ಮುಂದಕ್ಕೆ ತಂದ್ರು ಯಾರಿಗೆ ಬೇಕು? ನಿಮ್ಮ ಜಾತಿ ಕಟ್ಕೊಂಡು ನಾನೇನು ಮಾಡಲಿ? ನೀವು ಬದುಕನ್ನು ಇದರಲ್ಲಿ ಕಟ್ಕೊಂಡಿದ್ದೀರಿ, ನನ್ನ ಬದುಕನ್ನು ನಾನು ಉದ್ಯೋಗದಲ್ಲಿ ನಾನು ಕಟ್ಕೊಂಡಿದ್ದೆ. ನೀವು ಆ ಜಟ್ಕಾ ಕಟ್ಟು ಅದು ಏನ್ರಿ ಹಂಗಂದ್ರೆ ಅಲ್ಲೋಗಿ ಮಾಂಸ ಕೊಟ್ಟು ಕೊಂಡ್ಕೋಬೇಡಿ. ನೀವು ಹಿಂದೂ ಜಾತ್ರೆಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಕೊಡಬೇಡಿ. ಅಯ್ಯೋ ಗಿಪಿ ಅದು ಇದು ಮಾರ್ಕೊಂಡು ಜೀವನ ಮಾಡೋನು ಅವನೇ ಅಲ್ಲಿ ಬರಬೇಡ ನೀನು ಅಂದ್ರೆ ಎಲ್ಲಿಗೆ ಹೋಗ್ತಾನ ಅವನು? ಈ ಟರ್ನ್ ಟು ಬಿ ಎ ಥೀಫ್. ಏನೋ 3 ಕಾಸು ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಅದು ಮಾಡಬೇಡ ಅಂದಾಗ ಅವನಿಗೆ ಸ್ಕಿಲ್ ಗೊತ್ತಿಲ್ಲ, ಕಳ್ತನ ಶುರು ಮಾಡ್ತಾನ. ಈ ಥರದ ಹೊಸ ಅನುಭವ ನಮಗೆ ಬಂದು ನಮ್ಮ ಮಕ್ಕಳಿಗೆ ನಾವೇನು ಹೇಳೋದು? ಆದ್ರಿಂದ ನಮಗೆ ಬದಲಾವಣೆ ಬೇಕು. 450 ಸುಮಾರು ಎಷ್ಟು 140 ಕೋಟಿ ಇದ್ದೀವಲ್ಲ, XYZ ಯಾರಾದರೂ ಆಗ್ಬೋದು. ಮೋದಿ ಅಂತೂ ಬೇಡ. ರಾಹುಲ್ ಗಾಂಧಿ ಆದ್ರೆ ಕರೆಕ್ಟ್ ಅಂತ ಅನ್ಸಲ್ಲ ನನಗೇನು. ಒಂದು ಚಾನ್ಸ್ ಕೊಡೋಣ, ವೈ ನಾಟ್? ಈಸ್ ನಾಟ್ ಎನ್ ಇಲ್ಲಿಟ್ರೇಟ್, ಆಯ್ತಾ? ಕೇವಲ ಇವರು ಗಾಂಧಿ ಫ್ಯಾಮಿಲಿನ, ಮಹಾತ್ಮ ಗಾಂಧಿಯವರನ್ನ, ನೆಹರು ಅವರನ್ನ ಎಷ್ಟು ಹೀಯಾಳಿಸ್ಬೇಕೋ ಅಷ್ಟು ಹೀಯಾಳಿಸಿದ್ದಾರೆ. ಮಹಾತ್ಮರನ್ನ ಬೈದರೆ ನಾನಂತೂ ಸಹಿಸಲ್ಲ. ಯಾರೋ ಮಹಾತ್ಮ ಗಾಂಧಿಯವರನ್ನ ನಮ್ಮ ಬಂಧುನೂ ಅಲ್ಲ, ನಾವು ನೋಡಿರ್ಲೂ ಇಲ್ಲ. ಆದರೆ ಅವರ ಚರಿತ್ರೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅಂಥ ವ್ಯಕ್ತಿನ ನೀವು ನಿಲ್ಲಿಸೋದಾದರೆ ನಿಮ್ಗೆ ಈ ಜನ್ಮದಲ್ಲ, ಇನ್ನು 10 ಜನ್ಮದಲ್ಲೂ ಒಳ್ಳೇದಾಗಲ್ಲ. ನೀವು ಯಾರನ್ನಾರೋ ಬೈಲಿ, ಮಹಾತ್ಮರನ್ನ ಬೈಯೋದು. ಇಲ್ಲಿಬ್ಬರು MLCಗಳಿದ್ದಾರೆ, BJP MLCಗಳು. ಮಾತೆತ್ತರೆ TV-ನಲ್ಲಿ ಮಹಾತ್ಮರನ್ನ, ನೆಹರುವನ್ನ ಬೈತಾ ಕೂತ್ಕೊಳ್ಳೋದು. ವಾಟ್ ಈಸ್ ದಿಸ್? ನೆಹರು ಏನೂ ಮಾಡಿಲ್ಲ 50 ವರ್ಷ. ಇದು ಏನೋ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತಿಲ್ಲ. ಬೆಂಗಳೂರಿನಲ್ಲಿ ಎಷ್ಟು ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಓಪನ್ ಆಗಿದ್ವು ನೀವೇ ಹೇಳಿ. ನಾವು ನಮ್ಮ ಅಪ್ಪನ ಹಣೆ ಇಲ್ಲ. ಇನ್ನೊಂದಷ್ಟು ಕುಲ್ಗೆಡುತ್ತೆ. ಚತುರ್ವರ್ಣ ಪದ್ಧತಿ ಅಂತಿತ್ತು, 4 ವರ್ಣಗಳು, ಆಯ್ತಾ? ಶೂದ್ರ ನೆರಳು ಅವ್ರ ಮೇಲೆ ಬೀಳುವಂಗಿರ್ಲಿಲ್ಲ. ಆ ವ್ಯವಸ್ಥೆ ಬರುತ್ತೆ. ನೀವು ನಿಮ್ಮ ಮೂಲ ಕಸುಬಿಗೆ ಹೋಗಿ, ಕುಂಬಾರನ ಕೆಲಸ ಮಾಡಿ, ರೈತನ ಕೆಲಸ ಮಾಡಿ. ಅವಾಗ ಕಾಂಪಿಟಿಷನ್ ಇರಲ್ಲ. ಪುರೋಹಿತನ ಕೆಲಸ ಮಾಡಲಿ. ಈ ಥರದ ಒಂದು ವಾತಾವರಣವನ್ನು ಕಲ್ಪನೆ ಮಾಡ್ತಾ ಇದ್ದಾರೆ, ಸೃಷ್ಟಿಸ್ತಾ ಇದ್ದಾರೆ, ಆಯಿತಾ?
ಇದು ನಮಗೆ ಇಷ್ಟ ಇಲ್ಲ. ರಾಹುಲ್ ಗಾಂಧಿ ಅವರಿಗೆ ಚಾನ್ಸ್ ಕೊಡಬೇಕು ಅಂತ ನೀವು ಹೇಳೋದು. ಕೊಡ್ಬೋದು, ಕೊಡಲೇಬೇಕು ಅಂತ ಹೇಳ್ತಿಲ್ಲ ನಾನು. 140 ಕೋಟಿನಲ್ಲಿ XYZ ಯಾರಾದರೂ ಆಗ್ಬೋದು. ಯಾರು ಬಂದ್ರೆ ಕರೆಕ್ಟ್ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ? ನಮಗೆ ಸಮ್ಮಿಶ್ರ ಸರ್ಕಾರ ಬರಬೇಕು. ಭಾಳ ಪಾಪ್ಯುಲರ್ ಆಗಿರೋರು, ಉದಾಹರಣೆಗೆ ಕೇರಳದಲ್ಲಿ ಒಬ್ರು ಇದ್ದಾರಲ್ಲಪ್ಪ, ಯಾರವರು, ಶಶಿ ತರೂರ್ ಅವ್ರನ್ನ ಕೂರಿಸ್ಲಿ. ವೆಲ್ ಎಜುಕೇಟೆಡ್, ಇಂಡಿಯನ್ ಫಾರಿನ್ ಸರ್ವಿಸ್ ಪಾಸ್ ಮಾಡಿ ಅವ್ರ ಕೆಲಸದಲ್ಲಿ ಇದ್ದವರು, ಆಯ್ತಾ. ಅವರ ಇವ್ರ ಪ್ರಕಾರ ಅನ್ಫಾರ್ಚುನೇಟ್ಲಿ ಆರ್ ಇನ್ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅವ್ರ ಇಂಗ್ಲೀಷನ್ನ ಹೀಯಾಳಿಕೆ ಮಾಡ್ತಾರೆ. ಇಟ್ಸ್ ಎ ಲ್ಯಾಟಿನ್ ಇಂಗ್ಲೀಷ್ ಅಂತಾರೆ. ಯಾಕೆಂದ್ರೆ ಈ ನನ್ನ ಮಗನಿಗೆ ಏನೂ ಬರುವುದಿಲ್ಲ ಯಾರಿಗೂ. ನನಗೆ ಏನು ಬರದೇ ಇದ್ದಾಗ ನಿಮ್ಮನ್ನ ದೂಷಿಸೋದು, ವಾಟ್ ಯು ನೋ ಅಬೌಟ್ ಇಟ್, ಹಾಗೆ ಹೀಗೆ ಅಂತೇಳಿ. ದಿಸ್ ನಾಟ್ ದ ವೇ. ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಇಗ್ನೋರೆನ್ಸ್. ನಿಂದ ದಡ್ಡತನವನ್ನು ನೀವು ಒಪ್ಕೋಬೇಕು. ಹಾಗಾಗಿ ನಾನು ಯಾವುದೇ ಪಕ್ಷ ಅದು ಇದು ಅಂತಲ್ಲ, 10 ವರ್ಷ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟಿದ್ದೀವಿ. ಆದ್ರಿಂದ ಇದು ಬದಲಾವಣೆ ಆಗಬೇಕು. ಇಂಥವನೇ ಬರಬೇಕು ಅಂತ ಹೇಳಲಿಲ್ಲ ನಾನು. 140 ಕೋಟಿಯಲ್ಲಿ ಒಬ್ಬ ಯಾರಾದರೂ ಬರಲಿ. ಉದಾಹರಣೆಗೆ ನಾನು ಕೊಟ್ಟಿದ್ದು ಶಶಿ ತರೂರ್ ಅವರಿಗೆ ಅವಕಾಶ ಕೊಡ್ಬೋದು, ವೆಲ್ ಎಜುಕೇಟೆಡ್. ಈಗ ಡೆಲ್ಲಿನಲ್ಲಿ ಒಬ್ಬ ಆಫೀಸರ್ ಬಂದು ಮುಖ್ಯಮಂತ್ರಿ ಆದ, ಅವನ್ನ ಅರೆಸ್ಟ್ ಮಾಡಿದಾಗ ವಿಶ್ವಸಂಸ್ಥೆಯಲ್ಲಿ ಗಲಭೆ ಆಯಿತು. ಅಮೆರಿಕಾದ ಅಧ್ಯಕ್ಷರು ಹೇಳಿದ್ರು, ಜರ್ಮನಿಯ ಚಾನ್ಸಲರ್ ಹೇಳಿದ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತೇಳಿ. ಇಟ್ಸ್ ನನ್ ಆಫ್ ಅವರ್ ಬಿಸ್ನೆಸ್, ಇಂಟರ್ನಲ್ ಮ್ಯಾಟರ್. ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇರ್ ಇಸ್ ಸಮಥಿಂಗ್. ಹಾಗಾಗಿ ಆಮೇಲೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಎಲೆಕ್ಷನ್ ಇದನ್ನ ಮಾತನಾಡ್ತಾ BJPಯ ರಾಷ್ಟ್ರಾಧ್ಯಕ್ಷರು ಎಲ್ಲ ವಿರೋಧ ಪಕ್ಷದವರು ಜೈಲಿನಲ್ಲಿದ್ದಾರೆ, ಇನ್ನು ಅರ್ಧದಷ್ಟು ಬೇಲ್ನಲ್ಲಿದ್ದಾರೆ. ಹಂಗಂದ್ರೆ ಏನು? ಎಲ್ಲರೂ ನಿಮ್ಮನ್ನೆಲ್ಲ ಜೈಲ್ಗೆ ಹಾಕ್ಬಿಟ್ಟು ನಾನು ಹಾಳೂರ್ಗೆ ಉಳಿದೋನೇ ಗೌಡನಾ? ವಾಟ್ ಇಟ್ ಮೀನ್? ಎಲ್ರಿಗೂ ಒಂದು ಅವಕಾಶ ಕೊಡಿ. ನಿಮಗೆ ಮುಖ್ಯಮಂತ್ರಿ ಆಗಿದ್ದಾಗ ಅಮೇರಿಕಾದ ವೀಸಾ ಸಿಕ್ಕಿರ್ಲಿಲ್ಲ, ನನಗಿತ್ತು ವೀಸಾ, ಇವತ್ತು ಇದೆ. ಅದನ್ನೆಲ್ಲ ನೆನೆಸ್ಕೊಳ್ರಿ ನೀವು. ವೀಸಾ ಯಾಕೆ ಸಿಕ್ಕಿರ್ಲಿಲ್ಲ? ವೈ? ಯಾಕೆ ಸಿಕ್ಕಿರ್ಲಿಲ್ಲ ಅಂತ ಹೇಳ್ತೀವಿ? ಆ? ಅದು ನೀವು ಪತ್ರಕರ್ತರು ಹೇಳಬೇಕು. ಅಲ್ಲಲ್ಲ, ಯಾಕೆ ಸಿಕ್ಕಿರ್ಲಿಲ್ಲ ನನಗೆ ಗೊತ್ತಿಲ್ಲ. ವಿಲೇಜ್ ಮ್ಯಾನ್, ಆಯ್ತಾ? ಕೊಟ್ಟಿರ್ಲಿಲ್ಲ. ಯಾಕೆ ಕೊಟ್ಟಿರಲಿಲ್ಲ ತಾವೇ ಹೇಳಬೇಕು, ಅದನ್ನ ಬಿಡಿಸಿ ಹೇಳಬೇಕು.